ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಹೆಸರು ಗಳಿಸಿದಂತ ದರ್ಶನ್ ಇದೀಗ ಮರ್ಡರ್ ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಕಾಟೇರಿಯಾ ಸಕ್ಸಸ್ ಬಳಿಕ ಡೆವಿಲ್ ಚಿತ್ರ ಸೆಟ್ಟೇರಿತ್ತು. ಶೂಟಿಂಗ್ 30% ಮುಗಿದಿತ್ತು. ಆದ್ರೆ ಈಗ ಚಿತ್ರೀಕರಣ ಸ್ಟಾಪ್ ಆಗಿದೆ. ಇನ್ನು ದರ್ಶನ್ ನಂಬಿ ಬೇರೆ ಸಿನಿಮಾಗಳಿಗೆ ಕೋಟಿ ಕೋಟಿ ಹಣ ಸುರಿದಿರುವಂತಹ ನಿರ್ಮಾಪಕರು ಕಂಗಾಲಾಗಿದ್ದಾರೆ. ದರ್ಶನ್ ಅವರೇ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ರು ಅಂತ ಆರೋಪಿ ದೀಪಕ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ತನಿಖೆ ವೇಳೆ ಚಾಲೆಂಜಿಂಗ್ ಸ್ಟಾರ್ನ ಒಂದೊಂದೇ ಕರಾಳ ಮುಖ ದರ್ಶನವಾಗ್ತಿದೆ. ಒಂದು ವೇಳೆ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಸಾಬೀತಾದ್ರೆ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ. ಇದು ದರ್ಶನ್ಗೆ ಮಾತ್ರ ಟೆನ್ಷನ್ ತಂದಿಟ್ಟಿಲ್ಲ, ಭೂಪತಿಯನ್ನ ನಂಬಿ ಕೋಟಿ ಕೋಟಿ ದುಡ್ಡು ಸುರಿದಿರುವ ನಿರ್ಮಾಪಕರಿಗೂ ಆತಂಕ ತಂದಿಟ್ಟಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಸಾಬೀತಾದ್ರೆ ಅಧೋಗತಿ. ದಾಸನ ನಂಬಿ ಹಣ ಸುರಿದಿರುವ ನಿರ್ಮಾಪಕರಿಗೆ ಟೆನ್ಷನ್. ಇದರಿಂದಾಗಿ ಅವರ ಮುಂದಿನ ಸಿನಿಮಾ ಪ್ರಾಜೆಕ್ಟ್ ಮೇಲೆ ಕರಿ ನೆರಳು ಆವರಿಸಿದೆ. ಅರ್ಧಕ್ಕೆ ನಿಂತ ಡೆವಿಲ್ ಚಿತ್ರದ ಶೂಟಿಂಗ್. ಮೊದಲ ಹಂತದ ಶೂಟಿಂಗ್ ವೇಳೆ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದರ್ಶನ್ ಕೈಗೆ ಪೆಟ್ಟಾಗಿತ್ತು. ಎಡಗೈಗೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿತ್ತು. ದರ್ಶನ್ ಚೇತರಿಕೆಗಾಗಿ ಕೆಲ ದಿನಗಳ ಕಾಲ ಶೂಟಿಂಗ್ ಪೋಸ್ಟ್ಪೋನ್ ಮಾಡಲಾಗಿತ್ತು. ದರ್ಶನ್ ಅರೆಸ್ಟ್ ಆಗುವ 2 ದಿನಗಳ ಹಿಂದೆ ಅಷ್ಟೇ ಮತ್ತೆ ಡೆವಿಲ್ ಶೂಟಿಂಗ್ಗೆ ಚಾಲನೆ ಕೊಡಲಾಗಿತ್ತು. ಮೈಸೂರಿನಲ್ಲಿ ಸೆಟ್ ಹಾಕಲಾಗಿತ್ತು. ಆದ್ರೆ ಅಷ್ಟರಲ್ಲೇ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇದರಿಂದಾಗಿ ಡೆವಿಲ್ ಶೂಟಿಂಗೂ ಬ್ರೇಕ್ ಬಿದ್ದಿದೆ. ಡೆವಿಲ್ ಚಿತ್ರಕ್ಕೆ ದರ್ಶನ್ ಪಡೆದ ಸಂಭಾವನೆ ಎಷ್ಟು ಕೋಟಿ? ಡೆವಿಲ್ ಚಿತ್ರಕ್ಕಾಗಿ ನಟ ದರ್ಶನ್ಗೆ ಬರೋಬ್ಬರಿ 22 ಕೋಟಿ ರೂಪಾಯಿ ಸಂಭಾವನೆ ಫಿಕ್ಸ್ ಆಗಿದೆಯಂತೆ. ಈಗಾಗಲೇ ಅಡ್ವಾನ್ಸ್ ರೂಪದಲ್ಲಿ ದರ್ಶನ್ 3 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರಂತೆ. ಕ್ರಿಸ್ಮಸ್ ವೇಳೆಗೆ ಡೆವಿಲ್ ರಿಲೀಸ್ ಮಾಡಬೇಕು ಎಂಬುದು ಚಿತ್ರತಂಡದ ಪ್ಲಾನ್ ಆಗಿತ್ತು. ಹೀಗಾಗಿ ಬಿರುಸಿನಿಂದ ಚಿತ್ರೀಕರಣ ಸಾಗಬೇಕಿತ್ತು. ಆದರೆ ದರ್ಶನ್ ಅರೆಸ್ಟ್ ಆಗಿರುವುದರಿಂದ ನಿರ್ಮಾಪಕರು ದಿಕ್ಕು ತೋಚದಂತಾಗಿದ್ದಾರೆ. ಯಾವೆಲ್ಲ ಸಿನಿಮಾಗಳಿಗೆ ದರ್ಶನ್ ಅಡ್ವಾನ್ಸ್ ಪಡೆದಿದ್ರು? ಡೆವಿಲ್ ಸಿನಿಮಾ ಬಳಿಕ ಹಲವು ಚಿತ್ರಗಳಿಗೆ ದರ್ಶನ್ ಕಾಲ್ ಶೀಟ್ ನೀಡಿದ್ರು. ಅವುಗಳ ಲಿಸ್ಟ್ ನೋಡೋದಾದ್ರೆ, ಡೆವಿಲ್ ಸಿನಿಮಾದ ಬಳಿಕ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೆ ದರ್ಶನ್ ಕಮಿಟ್ ಆಗಿದ್ರು. ಆದ್ರೀಗ ಡೆವಿಲ್ ಕಂಪ್ಲೀಟ್ ಆಗದೆ ಸಿಂಧೂರ ಲಕ್ಷ್ಮಣ್ ಸೆಟ್ಟೇರಿಲ್ಲ. ಸಿಂಧೂರ ಲಕ್ಷ್ಮಣ್ ಚಿತ್ರಕ್ಕಾಗಿ ದರ್ಶನ್ 3 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರು ಎನ್ನಲಾಗಿದೆ. ಇನ್ನು ಪ್ರೇಮ್ ಜೊತೆ ದರ್ಶನ್ ಸಿನಿಮಾ ಬುಕ್ ಆಗಿತ್ತಂತೆ. KVN ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಪ್ರೇಮ್ ನಿರ್ದೇಶನದ ಚಿತ್ರಕ್ಕೆ ದರ್ಶನ್ 3 ರಿಂದ 5 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ಇಷ್ಟೇ ಅಲ್ಲ, ಜಗ್ಗುದಾದ ಸಿನಿಮಾದ ರಾಘವೇಂದ್ರ ಅವರಿಗೂ ದರ್ಶನ್ ಕಾಲ್ ಶೀಟ್ ಕೊಟ್ಟಿದ್ದಾರಂತೆ. ತೆಲುಗಿನ ಅತ್ತಾರಿಂಟಿಕಿ ದಾರೇದಿ ನಿರ್ಮಾಪಕರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ರಂತೆ. ನಿರ್ಮಾಪಕ ರಮೇಶ್ ಪಿಳ್ಳೈ ಜೊತೆಗೂ ದರ್ಶನ್ ಅಗ್ರಿಮೆಂಟ್ ಆಗಿತ್ತಂತೆ. ಇನ್ನು ಹೈದರಾಬಾದ್ ನಿರ್ಮಾಪಕ ರಘುನಾಥ್ ಜೊತೆಗೂ ಸಿನಿಮಾ ಮಾತುಕತೆ ನಡೆದಿದೆಯಂತೆ. ಈ ಎಲ್ಲಾ ನಿರ್ಮಾಪಕರಿಂದ ದರ್ಶನ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರು ಎನ್ನಲಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಲಿರುವ ಫಿಲಂ ಚೇಂಬರ್. ನೀವು ಹೋಗಿ ಜನರನ್ನ ಹೊಡೆದು ಕೊಲ್ಲುವುದಲ್ಲ, ರಮ್ಯಾ ಪೋಸ್ಟ್. ನಟ ದರ್ಶನ್ ವಿರುದ್ಧದ ಕೊಲೆ ಕೇಸ್ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ನಟಿ ರಮ್ಯಾ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವ್ಯಕ್ತಿಯನ್ನ ಬ್ಲಾಕ್ ಮಾಡುವಂತ ಆಯ್ಕೆ ಇದೆ. ಒಂದು ವೇಳೆ ಟ್ರೋಲ್ ಮುಂದುವರೆದ್ರೆ ನೀವು ದೂರನ್ನ ನೀಡಬಹುದು. ನನ್ನನ್ನು ಕೂಡ ಕೆಟ್ಟ ಪದಗಳಿಂದ ಟ್ರೋಲ್ ಮಾಡಿದ್ರು. ಬೇರೆಯವರ ಹೆಂಡತಿ ಮಕ್ಕಳನ್ನ ಬಿಡದೆ ಟ್ರೋಲ್ ಮಾಡಿದ್ದಾರೆ. ಕಾನೂನು ಪಾಲಿಸುವ ಯಾವುದೇ ಪ್ರಜೆಯ ರೀತಿ ನಾನು ಕೂಡ ದೂರನ್ನ ನೀಡಿದ್ದೇನೆ. ಅಂಥವರಿಗೆ ಪೊಲೀಸರು ಎಚ್ಚರಿಕೆ ನೀಡಿದ ಬಳಿಕ ಪಾಪ ಅಂತ ನಾನು ಕೇಸ್ ವಾಪಸ್ ತೆಗೆದುಕೊಂಡಿದ್ದೇನೆ. ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನನ್ನ ಯಾರೂ ತಮ್ಮ ಕೈಗೆ ತೆಗೆದುಕೊಳ್ಬಾರದು. ನೀವು ಹೋಗಿ ಜನರನ್ನ ಹೊಡೆದು ಕೊಲ್ಲುವುದಲ್ಲ. ಒಂದು ಸರಳವಾದ ದೂರು ಸಾಕು. ಈಗ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮೆಚ್ಚುಗೆ ಮತ್ತು ಗೌರವ ಸಲ್ಲಿಸುತ್ತೇನೆ. ಅವರದ್ದು ಕೃತಜ್ಞತೆ ಇಲ್ಲದ ಕೆಲಸ. ಅವರು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಅವರು ಮಣಿಯುವುದಿಲ್ಲ ಹಾಗೂ ಕಾನೂನಿನ ಮೇಲೆ ಜನರ ಭರವಸೆಯನ್ನ ಉಳಿಸುತ್ತಾರೆ ಅಂತ ನಾನು ನಂಬಿದ್ದೇನೆ ಎಂದು ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.